सर्वसिद्धे ध्रुवमचलमणोवमङ्गतिं तत्ते उच्चामि समयपाड विणमोसद ಕೇವಲೀ ಗಣಿತಂ. ಕುಂದು ಸ್ವಾಮಿ ರಚಿಸಿರುವಂತಹ ಸಮಯ ಪರಮಾಗಮ ಇದೆ. ಸಮಯ ಪಾವಡದ ಸರ್ವವಿಶುದ್ಧ ಜ್ಞಾನಾಧಿಕಾರದ ಆಧಾರದಿಂದ ಜಿನ ಆಗಮದ ಜಿನ ಧರ್ಮದ ಅಂತಿಮ ಸಾರಭೂತವಾದ ವಿಷಯದ ಚರ್ಚೆಯನ್ನು ಕುಂದಾಚಾರ್ಯರು ಇಲ್ಲಿ ಮಾಡ್ತಾ ಇದ್ದಾರೆ. ಗ್ರಂಥದ ಈ ಅಧ್ಯಾಯದ ಪ್ರಾರಂಭನೆ ಸರ್ವ ವಿಶುದ್ಧ ಜ್ಞಾನದಿಂದ ಆಗುತ್ತೆ. ಸರ್ವ ವಿಶುದ್ಧ ಯಾವ ಈ ಜ್ಞಾನದ ಸ್ವರೂಪ ಇದೆ, ಇದು ಹೇಗೆ ಪ್ರಕಟ ಆಗುತ್ತೆ, ಇದರ ಸ್ವರೂಪ ಏನಿದೆ, ಯಾವ ರೀತಿಯಾಗಿ ಯಾವ ದಾರಿಯಲ್ಲಿ ಹೋದರೆ ಇದು ಪ್ರಕಟ ಆಗುತ್ತೆ, ಅದರ ಚರ್ಚೆಯನ್ನು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಥ ಪ್ರವಿಶತಿ ಸರ್ವವಿಶುದ್ಧ ಜ್ಞಾನಂ, ಇಲ್ಲಿಂದ ಸರ್ವವಿಶುದ್ಧ ಜ್ಞಾನದ ಪ್ರವೇಶ ಆಗುತ್ತೆ. ಸರ್ವವಿಶುದ್ಧ ಜ್ಞಾನದ ವೇಷ ಹೇಗಿದೆ, ಅದರ ಸ್ವರೂಪ ಹೇಗಿದೆ, ಈ ಅಧ್ಯಾಯದ ಮೊದಲನೆಯ ಕಲಶದಲ್ಲಿ ಏನು ಹೇಳ್ತಾರೆ, ಇದು ಸಮಸ್ತ ಅಖಿಲಾನ್ ಕರ್ತೃಭೋಕ್ತಾದಿ ಭಾವಾನ್, ಸಮಸ್ತ ಎಷ್ಟು ಪ್ರಕಾರದ ಕರ್ತೃತ್ವ ಭೋಕ್ತೃತ್ವದ ಭಾವಗಳಿದೆ ಎಲ್ಲವನ್ನೂ ನಾಶ ಮಾಡ್ತಾ ಪ್ರಕಟ ಆಗುತ್ತೆ. ಅವಿದರ ಅರ್ಥ ಏನಾಯಿತು, ಕರ್ತೃತ್ವ ಭೋಕ್ತೃತ್ವದ ಎಷ್ಟು ಪ್ರಕಾರದ ಭಾವಗಳಿದೆ, ಎಲ್ಲ ಭಾವಗಳು, ಎಲ್ಲ ಭಾವಗಳಲ್ಲಿ ಯಾವ್ಯಾವ ಭಾವಗಳು ಬಂತು, ಪುಣ್ಯ ಭಾವ ಇರಬಹುದು ಅಥವಾ ಪಾಪ ಭಾವ ಇರ್ಬೋದು, ಜ್ಞಾನ ಭಾವ ಇರ್ಬೋದು ಅಥವಾ ಅಜ್ಞಾನ ಭಾವ ಇರ್ಬೋದು. ಅರ್ಥ ಆಗ್ತಿದೆ? ಜ್ಞಾನ ಭಾವ ಕರ್ತೃತ್ವ ಭಾವ ಇದೆಯೋ ಇಲ್ವೋ ಮೂಲ, ಅಜ್ಞಾನ ಭಾವ ಅಂತೂ ಕರ್ತೃತ್ವ ಭಾವ ಇದೆ. ಜ್ಞಾನ ಭಾವ ಏನಿದೆ, ಎಲ್ಲಿ ಅರ್ಥ ಆಗೋದಿಲ್ಲ ಕೇಳ್ಬೋದು ಎಲ್ಲರೂ. ವಿಷಯ ಮೂರು ಥರದ್ದಿದೆ. ಒಂದು ಕಡೆ ದ್ರವ್ಯ ಇದೆ, ಒಂದು ಕಡೆ ಗುಣಗಳಿದೆ, ಇನ್ನೊಂದು ಕಡೆ ಪರ್ಯಾಯ ಇದೆ. ಮೂರು ವಿಷಯ ಇದೆ. ಮೂರು ವಿಷಯದ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ. ಬನಾರಸಿದಾಸ್ ಜಿ ಯಾವಾಗಿದ್ರ ಚರ್ಚೆ ಮಾಡ್ತಾರೆ, ನಂತರ ವಿದ್ವಾಂಸರು ಚರ್ಚೆ ಮಾಡ್ತಾರೆ. ಅವಾಗ ಈ ಜ್ಞಾನಪುಂಜ ಇದೆ. ಈ ಜ್ಞಾನಪುಂಜ ಕೇವಲ ಜ್ಞಾನ ಜ್ಯೋತಿ ಇದೆಯೋ, ಸಮ್ಯಕ್ ದೃಷ್ಟಿಯ ವೀತರಾಗ ಪರಿಣತಿ ಇದೆಯೋ, ಎಲ್ಲ ದೃಷ್ಟಿಯಿಂದನೂ ಹೇಳ್ತಾರೆ. ಒಂದು ಕಡೆ ಶುದ್ಧ ದ್ರವ್ಯ ಇದೆ, ಆ ಶುದ್ಧ ದ್ರವ್ಯದ ಅನಂತ ಶುದ್ಧ ಗುಣಗಳಿದೆ. इसमें कोई दिक्कत नहीं है. ದ್ರವ್ಯ ಶುದ್ಧ ಇದೆ, ಗುಣಗಳು ಹೇಗಿದೆ, ಗುಣಗಳು ಶುದ್ಧ ಇದೆ. ಸಮ್ಯಕ್ತ್ವ ಪ್ರಕಟ ಆಗಿಲ್ಲ, ಕೇವಲ ಜ್ಞಾನ ಆಗಿಲ್ಲ, ಚಾರಿತ್ರ ಪೂರ್ತಿ ಆಗಿಲ್ಲ, ಆದರೂ ಗುಣಗಳು ಹೇಗಿದೆ, ಶುದ್ಧ ಇದೆ. ಇದು ಹೆಂಗೆ ಶುದ್ಧ ಇದೆ, ಯಾಕಂದ್ರೆ ಗುಣಗಳಿದೆ. ಆದರೆ ಈ ಗುಣಗಳ ದ್ರವ್ಯದ ಪರಿಚಯ ಮಾಡಿಕೊಡೋರು ಯಾರು? ದ್ರವ್ಯ ಏನೋ ಇದೆ, ಅದರಲ್ಲಿ ಅನಂತ ಗುಣಗಳು ಇದೆ. ಈ ಅನಂತ ಗುಣಗಳ ಪರಿಚಯ ಮಾಡಿಕೊಡೋರು ಯಾರು? ಈ ಅನಂತ ಗುಣಗಳ ಪರಿಚಯ ಮಾಡಿಕೊಡೋದು ಪರ್ಯಾಯ ಇದೆ. ಪರ್ಯಾಯದಿಂದ ದ್ರವ್ಯದ ಪರಿಚಯ ಆಗುತ್ತೆ. ಈ ದ್ರವ್ಯ ಹೇಗಿದೆ, ದ್ರವ್ಯದ ಸ್ವಭಾವ ಹೇಗಿದೆ, ಆತ್ಮ ಸ್ವಭಾವ ಹೇಗಿದೆ, ಎಲ್ಲಿ ಯಾರಿಂದ ಪರಿಚಯ ಆಗುತ್ತೆ?
ಪರ್ಯಾಯದಿಂದ ಆಗುತ್ತೆ. ಈಗ ಸಮಸ್ಯೆ ಏನಾಗ್ಬಿಟ್ಟಿದೆ, ಈ ಪರ್ಯಾಯ ಹೇಳುತ್ತಾ ಇದೆ ನಾನು ಕರ್ತಾ ಇದ್ದೇನೆ, ನಾನು ಪರದ್ರವ್ಯಗಳನ್ನು ಭೋಗಿಸ್ತಾ ಇದ್ದೇನೆ. ಯಾರು ಹೇಳ್ತಾ ಇದ್ದಾರೆ? ಪರ್ಯಾಯ ಹೇಳುತ್ತಾ ಇದೆ. ದ್ರವ್ಯ ಏನು ಹೇಳ್ತಾ ಇದೆ? ದ್ರವ್ಯ ಏನು ಹೇಳೋದಿಲ್ಲ. ದ್ರವ್ಯ ಅಂತೂ ನಿಷ್ಕ್ರಿಯ ಇದೆ, ದ್ರವ್ಯ ಇದೆ. ಗುಣಗಳು ಏನು ಹೇಳುತ್ತಾ ಇಲ್ಲ, ಪರ್ಯಾಯ ಪರಿಚಯ ಕೊಡ್ತಾ ಇದೆ. ಆದರೆ ಹೇಗೆ ಹೇಳುತ್ತಾ ಇದೆ ಅದು? ಕಿ ನಾನಂತೂ ಪ್ರಪಂಚದ ಕರ್ತಾ ಇದ್ದೇನೆ, ಭೋಗ್ತಾ ಇದ್ದೇನೆ. ಅಂದರೆ ಹೇಗೆ? ಪ್ರತಿ ಸಮಯ ಹುಟ್ಟತಕ್ಕಂತಹ ಜ್ಞಾನ ಪರ್ಯಾಯ ಏನಿದೆ, ನಮಗಾಗುವ ಪ್ರತಿ ಸಮಯದ ಜ್ಞಾನ ಏನಿದೆ, ಆ ಜ್ಞಾನ ಏನು ಹೇಳ್ತಾ ಇದೆ? ಕಿ ನನ್ನಲ್ಲೇನೋ ಕೊರತೆ ಇದೆ, ನನ್ನಲ್ಲೇನೋ ಅಪೂರ್ಣತೆ ಇದೆ, ನನಗೆ ಈ ಪ್ರಪಂಚದಿಂದ ಏನಾದರೂ ಬೇಕಾಗಿದೆ. ಅರ್ಥ ಆಗ್ತಿದೆ? ಭೋಗಿಸುವ ಅಭಿಲಾಷೆ ಯಾವಾಗ ಉತ್ಪತ್ತಿಯಾಗುತ್ತೆ? ಯಾವಾಗ ನನ್ನಲ್ಲೇನಾದರೂ ಕೊರತೆ ಇದೆ. ಹಸಿವಾಗದಿದ್ರೆ ಊಟ ಯಾರು ಮಾಡ್ತಾರೆ? ತು ಭೋಗಾಭಿಲಾಷೆ ಯಾಕೆ ಉತ್ಪತ್ತಿ ಆಗುತ್ತೆ? ಈ ಪರ್ಯಾಯ ಕನಿಸ್ತಾ ಇದೆ ನಮಗೆ ಹುಟ್ಟುತ್ತಾ ಇರೋ ಪ್ರತಿ ಸಮಯದ ನಮ್ಮ ಜ್ಞಾನದ ಚಿತ್ತಭೂಮಿಯಲ್ಲಿ ನಮಗೇನಿಸ್ತಾ ಇದೆ? ನನ್ನಲ್ಲಿ ಇನ್ನೂ ಏನೋ ಕೊರತೆ ಇದೆ, ಇನ್ನೂ ನಾನು ಪೂರ್ಣ ಆಗಬೇಕಿದೆ, ಯಾರಿಂದನೋ ಎಲ್ಲಿಂದನೋ ಏನೋ ಬೇಕಾಗಿದೆ, ಅದು ಸಿಕ್ಕರೆ ನಾನು ಪೂರ್ತಿ ಆಗ್ತೇನೆ. ಇದು ಪರ್ಯಾಯ ಹೇಳ್ತಾ ಇದೆ. ಅದಕ್ಕೇನಂದ್ರು ಕಿ ಎಲ್ಲ ಕರ್ತೃತ್ವ ಭೋಕ್ತೃತ್ವ ಭಾವಗಳಿಂದ ದೂರೀಭೂತ, ಅದು ದೂರ ಆಗುತ್ತೆ, ಆವಾಗ ವಿಶುದ್ಧ ಆಗುತ್ತೆ. ಹಾಗಾದರೆ ಇಷ್ಟು ದಿನ ಜ್ಞಾನ ವಿಶುದ್ಧ ಇತ್ತು ಅಶುದ್ಧ ಇತ್ತು? ಮೂಲ ಇತನೇ ದಿನ, ಇಷ್ಟು ದಿನ ನಮ್ಮ ಜ್ಞಾನ ಶುದ್ಧ ಇದೆಯೋ ಅಶುದ್ಧ ಇದೆಯೋ? ಕ್ಯಾ ಲಗ್ತಾ? ಸ್ವಭಾವ ಸೆ ಶುದ್ಧ. ಇಲ್ಲಿ ಪ್ರಗಟ ಆಗುತ್ತೆ ಅಂತ ಹೇಳ್ತಿದಾರಲ್ಲ, तो ಪ್ರಗಟ ಅಂದ್ರೆ ಏನು? ಪ್ರಗಟ್ ಮನೆ ಕ್ಯಾ? ಉತ್ಪತ್ತಿ ಅಂತ ಹೇಳಲಿಲ್ಲ, ಉತ್ಪತ್ತಿ ಆಗೋದಿಲ್ಲ, ಪ್ರಗಟ ಆಗುತ್ತೆ. तो ಪ್ರಗಟ್ ಮನೆ ಕ್ಯಾ? ಪ್ರಗಟ ಅಂದರೆ ಆಲ್ರೆಡಿ ಇದೆ. ಪ್ರಗಟ್ ಮನೆ ಕ್ಯಾ ಹೋಗ? ಆಲ್ರೆಡಿ ಇದೆ, ಅದೇ ತಾನೇ ಪ್ರಗಟ ಆಗಬೇಕು. ಯಾವುದು ಇಲ್ಲ ಅದು ಪ್ರಗಟ ಹೇಗಾಗುತ್ತೆ? ಅದನ್ನು ಉತ್ಪತ್ತಿ ಮಾಡಬೇಕಾಗುತ್ತೆ. तो ಶುದ್ಧ ಅಂತೂ ಇದೆ, ಶುದ್ಧ ಇದೆ, ಅದು ಪ್ರಗಟ ಆಗ್ತಾ ಇದೆ. तो ಪ್ರಗಟ ಆಗ್ತಾ ಇದೆ ಅಂದ್ರೆ ಏನು? ದ್ರವ್ಯ ಗುಣದಲ್ಲಿ ನಮಗೆ ಸಮಸ್ಯೆ ಇಲ್ಲ. ನಮಗೇನನ್ಸುತ್ತೆ? ಪರ್ಯಾಯ ತೋ ಅಶುದ್ಧ ಹೇ. ಇಲ್ಲೇನು ಹೇಳ್ತಾ ಇದ್ದಾರೆ? ಇದ್ಯಾವ ಸರ್ವವಿಶುದ್ಧ ಜ್ಞಾನ ಇದೆ, ಇದು ಪ್ರತಿ ಪದಂ ಪ್ರತಿ ಸಮಯ ಶುದ್ಧ ಇದೆ, तो ಶುದ್ಧ ಪ್ರಗಟ ಆಗುತ್ತೆ. ಹಾಗಾದ್ರೆ ಅಶುದ್ಧಿ ಎಲ್ಲಿದೆ? ದ್ರವ್ಯದಲ್ಲಿಲ್ಲ, ಗುಣಗಳಿಲ್ಲ, ಪರ್ಯಾಯದಲ್ಲಿಲ್ಲ, ಅಶುದ್ಧಿ ಎಲ್ಲಿದೆ? ಕರ್ತೃತ್ವ ಭೋಕ್ತೃತ್ವ ಎಲ್ಲಿದೆ? ಹೇಳ್ತಾರೆ ಯಾವ ಜ್ಞಾನ ಶುದ್ಧ ಜ್ಞಾನ ತನ್ನನ್ನು ಕರ್ತೃತ್ವ ಭೋಕ್ತೃತ್ವದಂತ ತಿಳಿತಾ ಇತ್ತು, ಯಾವ ಜ್ಞಾನ ತನಗೆ ಏಕತ್ವ ಮಮೋಕ್ತ ರೂಪವಾಗಿ ತಿಳಿತಾ ಇತ್ತು, ಯಾವ ಜ್ಞಾನಕ್ಕೆ ಸತತವಾಗಿ ಜ್ಞಾನದ ಜೊತೆ ಜೊತೆಗೆ ಏಕತ್ವ ಮಮತ್ವ ಹುಟ್ಟುತ್ತಾ ಇತ್ತು, ಆ ಜ್ಞಾನ ಯಾವಾಗ ಕರ್ತೃತ್ವ ಭಾರದಿಂದ ನಿರ್ಭಾರ ಆಗುತ್ತೆ ಅವಾಗ ಅದೇ ಜ್ಞಾನಕ್ಕೆ ಹೇಳ್ತಾರೆ ಸರ್ವ ವಿಶುದ್ಧ. ಶುದ್ಧ ಅಂತೂ ಇದೆ, ಶುದ್ಧ ಮಾಡೋದಿಲ್ಲ ಯಾರು. ಶುದ್ಧ ತೋ ಹೇ, ಅಬ್ ಕರ್ನಾ ಕ್ಯಾ ಹೈ? ಬೋಲು. ಶುದ್ಧ ಮಾಡೋ ಅಗತ್ಯ ಇದ್ರೆ ಪುನಃ ಕರ್ತೃತ್ವದ ಭಾರ ಬಂದ್ಬಿಡುತ್ತೆ ಇವನ್ ತಲೆ ಮೇಲೆ. ಶುದ್ಧ ತೋ ಕರ್ನಾ ಹೈ ನಾ, तो
ಆಚಾರ್ಯ ಹೇಳ್ತಾರೆ, ತುಜೆ ಶುದ್ಧ ಉದ್ದು ಕುಚನೇ ಕರ್ನ, ಶುದ್ಧ ಮಾಡೋನು ಯಾರು ನೀನು? ದೇಹೋ 6 ದ್ರವ್ಯಗಳಿದೆ ತಾನೆ. 6 ದ್ರವ್ಯಗಳಲ್ಲಿ 5 ದ್ರವ್ಯಗಳ ಕೆಲಸ ಯಾರು ಮಾಡ್ತಾರೆ? ಜೊತೆ ಪುದ್ಗಲ ಇದೆ, ಪುದ್ಗಲದ ಕೆಲಸ ಯಾರು ಮಾಡ್ತಾರೆ? ಅದೇ ಮಾಡುತ್ತೆ. ಹೇಗೆ ಮಾಡುತ್ತೆ? ಸ್ಪರ್ಶ ರಸ ಗಂಧ ವರ್ಣ ಇದೆಯಲ್ಲ, ಪ್ರತಿ ಸಮಯ ಏನು ಮಾಡ್ತಾ ಇದೆ? ಅದೇ ರೂಪವಾಗಿ ಪರಿಣಾಮನೆ ಮಾಡ್ತಾ ಇದೆ. ಯಾರು ಬೇಕಿದ್ದಾರೆ ಈ ಪರಿಣಾಮನೆ ಮಾಡೋಕ್ಕೆ? ಯಾರೂ ಬೇಕಾಗಿಲ್ಲ. ಹಾಗಾದರೆ ನನ್ನನ್ನು ಶುದ್ಧ ಮಾಡಲಿಕ್ಕೆ ಯಾರು ಬೇಕು? ಬೋದು 5 ದ್ರವ್ಯಗಳು ತನ್ನಿಂದ ತಾನೇ ಶುದ್ಧ ಇದೆ. ಈ ಜೀವ ದ್ರವ್ಯ ಇದ್ದಾನೆ, ಇವನಿಗನ್ನಿಸ್ತಾ ಇದೆ ನಾನು ಶುದ್ಧ ಮಾಡ್ತೀನಿ. ಹೀಗೆ ಅವ್ವ, ನೀನು ಯಾರು ಶುದ್ಧ ಮಾಡೋನು? ಪ್ರಕೃತಿ 5 ದ್ರವ್ಯಗಳನ್ನು ಶುದ್ಧ ಇಟ್ಟಿದೆ ಅಂದಮೇಲೆ ನಿನ್ನನ್ನು ಶುದ್ಧ ಹೆಂಗೆ ಇಟ್ಟುಬಿಡುತ್ತೆ? ಪ್ರಕೃತಿಯಲ್ಲಂತೂ 6 ದ್ರವ್ಯಗಳ ಅನಾದಿ ಅಸ್ತಿತ್ವ ಇದೆ. ಸತ್ ದ್ರವ್ಯ ಅನಾದಿ ಕಾಲದಿಂದ ಅಸ್ತಿತ್ವ ಇದೆ ಅಂದಮೇಲೆ ಜೀವದ್ದು ಅಸ್ತಿತ್ವ ಇದೆ, ಜೀವದ ಶುದ್ಧ ಅಸ್ತಿತ್ವ ಇದೆ. ಸಮಸ್ಯೆ ಇಲ್ಲಾಗ್ತಾ ಇದೆ. ಸಮಸ್ಯೆ ಮಾತ್ರ ಇವನ ಈ ಜ್ಞಾನದ ಅವಸ್ಥೆಯಲ್ಲಿ ಆಗ್ತಾ ಇದೆ. ಇವನಿಗನ್ನಿಸ್ತಾ ಇದೆ ಕಿ ನಾನು ಈ ದ್ರವ್ಯವನ್ನು ಶುದ್ಧ ಮಾಡೋದಿದೆ, ನನಗೆ ಪುಣ್ಯ ಮಾಡೋದಿದೆ, ನನಗೆ ಕರ್ಮಗಳನ್ನು ನಾಶ ಮಾಡೋದಿದೆ, ನನಗೆ ಈ ಪರ್ಯಾಯವನ್ನು ಪಾರು ಮಾಡೋದಿದೆ, ನನಗೆ ಸಂಸಾರ ಸಾಗರದಿಂದ ಪಾರು ಮಾಡ್ಕೊಂಡು ಹೋಗೋದಿದೆ. ಇವನಿಗೆ ಅನ್ನಿಸ್ತಾ ಇದೆ. ಆಚಾರ್ಯ ಹೇಳ್ತಾ ಇದ್ದಾರೆ, ನೀನಂತೂ ಮುಕ್ತನೇ ಇದೆಯಾ? ಮುಕ್ತ ಯಾರಿಗೆ ಬೇಕಾಗಿದೆ? ಪಾರು ಮಾಡಬೇಕಾಗಿದ್ರೆ ನಿನ್ನೆ ಹೇಳಿದ್ವಲ್ಲ, ಬಂಧನ ಮೊದಲು ಮಾಡಬೇಕಾಗುತ್ತೆ. ಬಂಧನ ಮಾಡೋದಾದ್ರೆ ಜೀವವನ್ನು ಕಟ್ಟಿ ಹಾಕಬೇಕಾಗುತ್ತೆ. ಅದಕ್ಕೆ ಮುಂದೇನು ಹೇಳಿದ್ರು? ಬಂಧ ಮೋಕ್ಷ, ಇಲ್ಲಿ ಹೇಳಿದ್ರಲ್ಲ, ಬಂಧ ಮೋಕ್ಷ ಪ್ರಕ್ಲುಪ್ತೇ. ಬಂಧ ಮೋಕ್ಷಗಳ ಯಾವ ರಚನೆ ಇದೆ ಅದರಿಂದ ದೂರ ಆಗ್ತದೆ. ಬಂಧನನೂ ಇಲ್ಲ, ಮುಕ್ತಿನೂ ಇಲ್ಲ. ಒಂದು ವೇಳೆ ಬಂಧನ ಇದೆ ಅಂತ ತಿಳ್ಕೊಂಡ್ರೆ ಮುಕ್ತ ಆಗಬೇಕಾಗುತ್ತೆ. ಯಾರಿಗೆ ಮುಕ್ತಿ ಬೇಕಾಗಿದೆ, ನಿಯಮದಿಂದ ಅವನ ಅಭಿಪ್ರಾಯ ಏನಿದೆ, ನಾನು ಬಂಧನದಲ್ಲಿದ್ದೇನೆ. ಈ ಜೀವಕ್ಕೆ ನಿರ್ವಿಕಲ್ಪ ದಶೆ ಪ್ರಕಟ ಆಗೋದಿಲ್ಲ. ಯಾಕಾಗೋದಿಲ್ಲ? ಇನ್ನೂ ಶುದ್ಧ ಮಾಡೋದಿದೆ. ಶುದ್ಧತೆಯ ಕರ್ತೃತ್ವ ಯಾರ್ದು? ವಿಚಾರ ತಗೋರು. ನಮ್ಮನ್ನು ನಾವು ಶುದ್ಧ ಮಾಡ್ಕೊಳ್ಳೋ ಅಗತ್ಯ ಇದ್ದಿದ್ರೆ ಏನಾಗ್ಬಿಡ್ತಿತ್ತು? ಸೋಚು. ನಾನು ನನ್ನನ್ನು ಶುದ್ಧ ಮಾಡ್ಕೋಬೇಕಾಗಿರೋ ಅವಶ್ಯಕತೆ ಇದ್ದಿದ್ದರೆ ಆ ಒಂದು ಕರ್ತೃತ್ವ, ಅದೊಂದು ಅಧಿಕಾರ ನನ್ನಲ್ಲಿ ಇದ್ದಿದ್ರೆ, ಇದೇ ಅಧಿಕಾರದಿಂದ ಇಡೀ ಪ್ರಪಂಚದ್ದೆಲ್ಲ ಕರ್ತೃತ್ವ ಬಂದುಬಿಡ್ತಿತ್ತು. ನನ್ನ ಪರ್ಯಾಯವನ್ನು ನಾನು ಸರಿ ಮಾಡ್ತೀನಿ ಅಂದಮೇಲೆ ಬೇರೆಯವ್ರದ್ದು ಸರಿ ಮಾಡ್ತೀನಿ. ನನ್ನ ಮನೆ ಸರಿ ಮಾಡ್ತೀನಿ ಅಂದಮೇಲೆ ಬೇರೆಯವ್ರ ಮನೆಯೂ ಸರಿ ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿಯಾದಂತಹ ಸೀಮೆ ಇಲ್ಲ. ಅಸೀಮಿತ ಕರ್ತೃತ್ವ ಬಂದುಬಿಡುತ್ತೆ. ಒಂದು ವೇಳೆ ಈ ದ್ರವ್ಯ ಗುಣ ಪರ್ಯಾಯ 3 ಸ್ವತಂತ್ರ ಇಲ್ಲದೆ ಹೋಗಿದ್ದಿದ್ರೆ ಹೇಗತ್ತೆ? ನನ್ನದೇ ದ್ರವ್ಯ, ನನ್ನದೇ ಗುಣಗಳು, ನನ್ನದೇ ಪರ್ಯಾಯ, ಮತ್ತೆ ಹೇಳ್ತಾರೆ ಇದು 3 ಸ್ವತಂತ್ರ ಇದೆ. ಮುಂದೆ ಇಲ್ಲಿ ಟೀಕೆಯಲ್ಲಿ ಬರುತ್ತೆ. ಏನು ಹೇಳ್ತಾರೆ? ಟೀಕೆ ಇದೆಯಲ್ಲ, ಜೀವೋ ಹಿ ತಾವತ್ ಕ್ರಮ ನಿಯಮಿತಾತ್ಮ ಪರಿಣಾಮೈರುತ್ಪದ್ಯಮಾನೋ ಜೀವ ಏವ ಇದೆ ನ ಅಜೀವ ಏವಂ ಹಿ ಅಜೀವೋಪಿ ಕ್ರಮ ನಿಯಮಿತಾತ್ಮ ಪರಿಣಾಮೈರುತ್ಪದ್ಯಮಾನೋ ಅಜೀವ ಏವ ನ ಜೀವ. ಅಂದ್ರೇನು? ಕಿ ಇವನಿಗೆ ಅನಾದಿ ಕಾಲದಿಂದ ಅನ್ನಿಸ್ತಾ ಇದೆ ಕಿ ನನ್ನನ್ನು ನಾನು ಶುದ್ಧ ಮಾಡ್ಕೋಬೇಕು.
ಅನಾದಿ ಕಾಲದಿಂದ ಅನ್ನಿಸ್ತಾ ಇದೆ ಪರದ್ರವ್ಯದ ಭೋಗ ಅಂತೂ ಬೇಡ, ನನ್ನ ಭೋಗ ಆದರೂ ನಾನು ಮಾಡಬೇಕಲ್ಲ. ಪರ ವಸ್ತುಗಳ ಭೋಗ ಅಂತೂ ಬೇಡ, ನನ್ನ ಆತ್ಮನ ಅನುಭವ ಅಂತೂ ಮಾಡಬೇಕಲ್ಲ, ನನ್ನ ಭೋಗ ಅಂತೂ ನಾನು ಮಾಡಬೇಕಲ್ಲ. ಇದು ಇವನಿಗನ್ನಿಸ್ತಾ ಇದೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಕ್ರಮ ನಿಯಮಿತ ಆತ್ಮ ಪರಿಣಾಮೈ ಉತ್ಪದ್ಯಮಾನೋ. ತನ್ನ ಆತ್ಮ ಪರಿಣಾಮಗಳಲ್ಲಿ ಉತ್ಪನ್ನ ಆಗುವಂತಹ ಯಾವ ಪರಿಣಾಮ ಇದೆ ಅದು ಜೀವರೂಪ ಇದೆ, ಅದು ಅಜೀವರೂಪ ಆಗೋದಿಲ್ಲ. ಮೊದಲನೇ ವಿಷಯ ಏನಾಯಿತು, ಪರದ್ರವ್ಯಗಳಲ್ಲಂತೂ ಇವನು ಯಾವ ಕರ್ತೃತ್ವನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟಂತೂ ಎಲ್ಲರಿಗೂ ಗೊತ್ತಿದೆ. ಪರದ್ರವ್ಯಗಳಲ್ಲಿ ಪರ ವಸ್ತುಗಳಲ್ಲಿ ಇವನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಜಸೆ ಕಾರ್ತಿಕೇಯ ಅನುಪ್ರೇಕ್ಷ ಗಾಹಿಗಳಿದೆಯಲ್ಲ, ಜಮ್ ಜಸ್ಸ ಜಮ್ಮಿ ದೇಸೆ ಜೇನ ವಿಹಾಣೇನ ಜಮ್ಮಿ ಕಾಲಮ್ಮಿ ಹೇಳ್ತಾರೆ, ನಾದಂ ಜಿಣೇಣ ನಿಯದಂ ಜಮ್ಮಂ ವಾ ಅಹವ ಮರಣಂ ವಾ. ಯಾರದ್ದು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಆಗೋದಿದೆ ಅದೇ ರೀತಿಯಾಗಿ ಆಗುತ್ತೆ. ಅದು ಜನ್ಮ ಇರಲಿ ಮರಣ ಇರಲಿ. ಹಾಗಾದರೆ ಜನ್ಮ ಮರಣದ ನಡುವೆ ಇರೋದು ಅದು ಯಾರ ಕೈಯಲ್ಲಿದೆ? ಇವನಿಗನ್ಸುತ್ತೆ ಹಾಂ ಜನ್ಮನೂ ನಿಶ್ಚಿತ ಇದೆ, ಮರಣನೂ ನಿಶ್ಚಿತ ಇದೆ, ಆದರೆ ಮಧ್ಯ ಕಡ್ಡಿ ಎಳಾಡಿಸ್ಬೋದು ಅಂತ. ಮಧ್ಯ ಏನು ಮಾಡೋಕ್ಕಾಗತ್ತೆ? ಇದೇನು ಮಧ್ಯಕಾಲ ಇದೆಯಲ್ಲ, ಈ ಮಧ್ಯಕಾಲದಲ್ಲಿ 2 ಪ್ರಕಾರದ ಕರ್ತೃತ್ವ ಇದೆ ಇವನಿಗೆ. ಪೆಹಲ ಕರ್ತೃತ್ವ ಸ್ವಲ್ಪ ಜಲ್ದಿ ಅರ್ಥ ಆಗುತ್ತೆ. ಕಥೆ ಇದೆಯಲ್ಲ ಖರ್ದೂಷನ್, ಖರ್ದೂಷನ್ ತಪ ಮಾಡುವಾಗ ಏನಾಗುತ್ತೆ, 12 ವರ್ಷ ತಪ ಮಾಡ್ತಾ ಇರ್ತಾನೆ. ಎಷ್ಟು ವರ್ಷ? 12 ವರ್ಷ ತಪ ಮಾಡ್ತಾ ಇರ್ತಾನೆ. ಮತ್ತು 12 ವರ್ಷ ಮುಗೀತು, ಇನ್ನೇನು ಆಯುಧ ಸಿಗಬೇಕು. ಏನಾಗತ್ತೆ ಅವಾಗ? ಲಕ್ಷ್ಮಣ ಅಲ್ಲೇ ಕಾಡಲ್ಲಿದ್ದಾನೆ, ವನವಾಸ ನಡೀತಾ ಇದೆ. ಹಣ್ಣು ಹಂಪಲ ತರಕ್ ಬರ್ತಿದ್ದ, ಮೇಲಿಂದ ನೋಡ್ದ ಇದು ಆಯುಧ ಬರ್ತಾ ಇದೆ, ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟ. ಕ್ಷತ್ರಿಯ ಇದ್ದಾನೆ, ಕೈಯಲ್ಲಿ ಖಡ್ಗ ಬಂದ್ರೆ ಚಲಾಯಿಸ್ದ. ಏನಾಯ್ತು? ಅಲ್ಲೇ ಖರ್ದೂಷಣ ಇದ್ದ. ಬೋಲ್. ಈಗ ನಾವು ಆತ್ಮಾನುಶಾಸನ ಓದುವಾಗ ಗುಣಭದ್ರಾಚಾರ್ಯ ಏನು ಉದಾಹರಣೆ ಕೊಡ್ತಾರೆ 100ನೇ ಪದ್ಯದಲ್ಲಿ, ಕಿ ಕಸಾಯಿ ಬುಚರ್ ಕುರಿ ತಗೊಂಡು ಹೋದ ಕಡಿಬೇಕು ಅಂತ, ಮತ್ತು ಆಯುಧ ಮರೆತು ಬಿಟ್ಟ. ಕುರಿ ಏನ್ ಮಾಡ್ತಾ ಇದೆ? ಭೂಮಿ ಕದೀತಾ ಇದೆ. ಕ್ಯಾ ಹುವಾ? ಅಲ್ಲೇ ಆಯುಧ ಸಿಗುತ್ತೆ. ಕ್ಯಾ ಹುವಾ ಅಂದ್ರೆ ವಾಸ್ತವಿಕವಾಗಿ ಆ ದ್ರವ್ಯ, ಆ ಗುಣ ಮತ್ತು ಆ ಸಮಯದಲ್ಲಿ ಆಗುವ ಪರ್ಯಾಯ ಅದು ಕೂಡ ನಿಶ್ಚಿತ ಇದೆ. ಪರದ್ರವ್ಯದಲ್ಲಂತೂ ಇವನೇನು ಮಾಡಕ್ ಸಾಧ್ಯ ಇಲ್ಲ. ಕುಚ್ नहीं कर सकता. ಜನ್ಮ ಮರಣ ಯಾ ಜೀವನ್ 3 ಇವನ ಕೈಯಲ್ಲಿಲ್ಲ. ಕೈಯಲ್ಲಿಲ್ಲ ಅಂದ ತಕ್ಷಣ ಇವನಿಗೇನನ್ಸುತ್ತೆ, ಅಯ್ಯಯ್ಯೋ ನನ್ನ ಕೈಯಲ್ಲಂತೂ ಏನೂ ಇಲ್ಲ. ನಮಗೇನು ಅರ್ಥ ಆಗೋದಿಲ್ಲ, ನಮ್ಮ ಕೈಯಲ್ಲಿ ಯಾಕೆ ಬೇಕಾಗಿದೆ ನಮಗೆ. ದೋನೋ ಅಲಗ್ ಅಲಗ್ ಬಾತೇನ. ಯಾರಿಗೆ ಅವನ ಕೈಯಲ್ಲಿ ಎಲ್ಲ ಅಧಿಕಾರ ಬೇಕಾಗಿದೆ ಅವನಿಗೇನನ್ಸುತ್ತೆ, ಅಯ್ಯಯ್ಯೋ ನನ್ನ ಕೈಯಲ್ಲೇನೂ ಇಲ್ಲ. ಮತ್ತು ಯಾವ ಜೀವ ಸಂತುಷ್ಟ ಆಗಿದ್ದಾನೆ ಸ್ವಭಾವದಲ್ಲಿ ಅವನಿಗೇನು ಕಂಪ್ಲೇಂಟ್ ಇಲ್ಲ. ಗೊತ್ತಾ? ಒಂದು ಕಡೆಗೆ ಅನ್ಯ ದ್ರವ್ಯಗುಣ ಪರ್ಯಾಯದಲ್ಲಂತೂ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಯಾರ ಜನ್ಮ ಮರಣ ಜೀವನ ಎಲ್ಲಿ ಬರೆದಿದೆ ಅಲ್ಲಾಗುತ್ತೆ. ಒಬ್ಬನ ಜನ್ಮ ಟ್ರೈನಲ್ಲಾಗುತ್ತೆ, ಒಬ್ಬನ ಜನ್ಮ ರೋಡಲ್ಲೇ ಆಗ್ಬಿಡುತ್ತೆ, ಒಬ್ಬನ ಜನ್ಮ ಅರಮನೆಯಲ್ಲೇ ಆಗ್ಬಿಡುತ್ತೆ. ಬೋಲು, ಕೃಷ್ಣನ ಜನ್ಮ ಎಲ್ಲಾಗಿತ್ತು? ಜೈಲಲ್ಲಿ. ಯಾರಿಗೂ ಗೊತ್ತಿದೆ ಎಲ್ಲಿ ಜನ್ಮ ಆಗುತ್ತೆ ಎಲ್ಲಿ ಮರಣ ಆಗುತ್ತೆ ಅಂತ? ಗೊತ್ತಿಲ್ಲ ಯಾರಿಗೂ.
ಹಾಗಾಗಿ ಪರದ್ರವ್ಯದಲ್ಲಂತೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಇವನಿಗೆ ಅರ್ಥ ಆದಮೇಲೆ ಇವನು ಸ್ವದ್ರವ್ಯಕ್ಕೆ ಬರ್ತಾನೆ. ಸ್ವದ್ರವ್ಯಕ್ಕೆ ಬಂದಾಗ ಏನಾಗುತ್ತೆ? ಸ್ವದ್ರವ್ಯಕ್ಕೆ ಬಂದಾಗ ಆಚಾರ್ಯರು ಹೇಳ್ತಾರೆ, ಯಾವುದ್ಯಾವುದನ್ನು ಬದಲಾಯಿಸ್ತೀಯ? ಮೊದಲು ಯಾರು ಬಂದರು? ಅಜೀವ ಬಂತು. ತಿಳಿದ ಜೀವವನ್ನು ಅಜೀವ ಮಾಡ್ತೇನೆ, ಅಜೀವವನ್ನು ಜೀವ ಮಾಡ್ತೇನೆ. ವಿಸ್ತಾರವಾಗಿ ಬರೆದ್ರು. ಏನೇನು? ಕಿ ಕರ್ಮ ನೋಕರ್ಮ ಅಧ್ಯವಸಾನ ಭಾವ್, ಮೊದಲೇ 2 ಅಧಿಕಾರಗಳು. ಕರ್ಮ ನೋಕರ್ಮ ಅಧ್ಯವಸಾನ ಭಾವಗಳು ಯಾವುದು ನೀನು ಮಾಡೋಕ್ಕಾಗೋದಿಲ್ಲ. ಇದರಿಂದ ಏನು ಹೇಳಿದ್ರು? ಜೀವ ಅಜೀವ ಆಗೋದಿಲ್ಲ, ಅಜೀವ ಜೀವ ಆಗೋದಿಲ್ಲ. ಯಾಕಂದ್ರೆ ಇದೇನು ಪುಣ್ಯ ಭಾವ ನಿನಗೆ ಉತ್ಪತ್ತಿ ಆಗುತ್ತಾ ಇದೆ, ಇದರಿಂದಲ್ಲ, ಮತ್ತಾರ್ದು? ಇದೇನು ಪಾಪ ಭಾವ ಉತ್ಪತ್ತಿ ಆಗುತ್ತಾ ಇದೆ, ಅದು ಯಾರ್ದು? ಯಾವ ಕರ್ಮದ ಉದಯದಿಂದ ಆಗುತ್ತಾ ಇದೆ, ಅದು ಅದೇ ಕರ್ಮದ್ದು. ಸೋಚೋ, ನಾವೀಗ ಪುಣ್ಯ ಭಾವ ಮಾಡಬೇಕು. ठीक है, तो पुण्य भाव ಮಾಡಬೇಕಂದ್ರೆ ಎಲ್ಲಕ್ಕಿಂತ ಮೊದಲು ಏನು ಬೇಕು? ಪುಣ್ಯ ಭಾವ ಮಾಡಬೇಕು. तो ಎಲ್ಲಕ್ಕಿಂತ ಮೊದಲು ಏನು ಬೇಕು? ಪುಣ್ಯ ಭಾವ ಮಾಡಲಿಕ್ಕೆ ಏನು ಬೇಕು? ಕರ್ಮದುದಿಯ ಬೇಕು. ಶರೀರ ನೋಕರ್ಮದುದಿಯ ಬೇಕು, ಆಯು ಕರ್ಮದುದಿಯ ಬೇಕು, ಬೇಕು ತಾನೆ? ಇವೆಲ್ಲ ಕರ್ಮಗಳು ಉದಯ ಇಲ್ಲದೆ ಹೋದರೆ ಪುಣ್ಯ ಆಗುತ್ತೇನು? ಅಚ್ಚ, ಸ್ತ್ರೀಗೆ ಯಾವ ರೀತಿಯಾದ ಭಾವ ಬರುತ್ತೆ ಆ ರೀತಿಯಾಗಿ ಪುರುಷನಿಗೆ ಬರೋದಿಲ್ಲ. ಪುರುಷನಿಗೆ ಬರೋದು तो ಇದು ಕರ್ಮದ ಉದಯ ನಡೀತಾ ಇದೆಯೋ, ನನ್ನ ಭಾವ ನಡೀತಾ ಇದೆಯೋ? ಕ್ಯಾ ಚಲ್ ರहा? ಎರಡು ಜೀವ ಇದೆ ತಾನೆ, ಸ್ತ್ರೀ ಹೋ ಯಾ ಪುರುಷ ಹೋ, ಹೇ ತೋ ಜೀವ್. तो ಇಬ್ಬರಿಗೂ ಒಂದೇ ಭಾವ ಆಗಬೇಕಾಗಿತ್ತು. ಆದರೆ ಒಬ್ಬನಿಗೆ ಒಂದು ಥರ ಆಗ್ತಿದೆ ಪುಣ್ಯಭಾವ, ಪುರುಷನಿಗಾಗೋ ಪುಣ್ಯಭಾವ ಸ್ತ್ರೀಗಾಗ್ತಾ ಇಲ್ಲ. तो क्या हुआ? ಆಚಾರ್ಯ ಹೇಳ್ತಾರೆ, ಇದು ಯಾವ ಕರ್ಮದ ಉದಯದಿಂದ ಆಗುತ್ತಾ ಇದೆ, ಇದಂತೂ ಕರ್ಮದ ಕೆಲಸ ಇದೆ, ನಿನ್ನ ಕೆಲಸ ಎಲ್ಲಿದೆ? ಒಂದು ವೇಳೆ ಇವೆಲ್ಲ ಕರ್ಮಗಳ ಉದಯ ಇಲ್ಲದೆ ಹೋಗಿದ್ದಿದ್ರೆ ನಿನಗೆ ಈ ರೀತಿಯಾದ ಪುಣ್ಯ ಭಾವನೆ ಆಗುತ್ತಾ ಇರಲಿಲ್ಲ. ಬೋಲು, ದೇವತೆಗಳಿಗಾಗೋ ಪುಣ್ಯ ಭಾವ ನಮಗಾಗುತ್ತೇನು? ನಯೋತ. तो ಇದು ಪುಣ್ಯ ಭಾವ ನಾವು ಮಾಡ್ತಾ ಇದೆಯೋ, ಕರ್ಮದ ಉದಯದಿಂದ ಆಗುತ್ತಾ ಇದೆಯೋ? ಅರ್ಥ ಆಗ್ತಿದೆ? ನಮಗನ್ನಿಸ್ತಾ ಇದೆ ನಾನು ಮಾಡ್ತಾ ಇದ್ದೇನೆ. तो फिर ಸ್ವಲ್ಪ ಅರ್ಥ ಆಯಿತು, ಮುಂದೆ ಆಶ್ರವ ಬಂಧ ಬಂತು. ಆಶ್ರವ ಬಂಧ ಏನು ಹೇಳಿತು? ನಿನ್ನನ್ನು ಬಂಧಿಸ್ತೇನೆ. ಆಶ್ರವ ಭಾವದಲ್ಲಿ ಪುನಃ ಆಚಾರ್ಯರು ಭೇದ ಮಾಡಿದ್ರು. ಸುಮಾರು ನಾವು ಅಧ್ಯಯನ ಮಾಡುವಾಗ 100-150 ಭೇದಗಳನ್ನು ಹೇಳ್ತಾರೆ. ಆಶ್ರವದಲ್ಲಿ ಜೀವದಲ್ಲಿ ಏನು ವ್ಯತ್ಯಾಸ ಇದೆ? ಸಾಮಾನ್ಯವಾಗಿ ಏನು ತಿಳಿಯೋದು? ರಂಗಮಂಚದ ಮೇಲೆ ಇವರು ಬರ್ತಾರೆ, ಆಶ್ರವ ಬಂಧಗಳು ಇವರನ್ನು ದೂರ ಮಾಡ್ತಾರೆ. ಯಾಕಂದರೆ ಸ್ವಭಾವ ನೋಡಿದಾಗ ಆಶ್ರವನೂ ಕಾಣಿಸೋದಿಲ್ಲ, ಬಂಧನೂ ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ? ಕ್ಷಣದಲ್ಲಿ ಆಶ್ರವ ಬದಲಾಗುತ್ತೆ, ಕ್ಷಣದಲ್ಲಿ ಬಂಧ ಬದಲಾಗುತ್ತೆ. ಉಳಿಯತ್ತೇನು? ಯಾರಿಗೆ ಒಂದೇ ಸಮನೆ ಪುಣ್ಯಭಾವ ಆಗುತ್ತೆ, ಯಾರಿಗೆ ಒಂದೇ ಸಮನೆ ಪಾಪಭಾವ ಆಗುತ್ತೆ? ಆಗುತ್ತೆ ಯಾರಿಗಾದ್ರು? ಪುಣ್ಯದ ನಂತರ ನಿಯಮದಿಂದ ಪಾಪ ಬರುತ್ತೆ, ಪಾಪದ ನಂತರ ನಿಯಮದಿಂದ ಪುಣ್ಯ ಬರುತ್ತೆ. ನಮ್ಮ ಮಕ್ಕಳಿಗೆ ಸ್ವಲ್ಪ ಮುದ್ದು ಮಾಡಿದ್ರೆ ನಿಯಮದಿಂದ ಬೇರೆ ಮಕ್ಕಳ ಬಗ್ಗೆ ಸ್ವಲ್ಪ ಕೋಪ ಬರುತ್ತೆ. ಕ್ಯಾ ಇದು ನಿಯಮ. ಆದರೆ ನಾವೇನೋ ನೋಡಿ ಮಕ್ಕಳನ್ನ ಎಷ್ಟು ಮುದ್ದು ಮಾಡ್ತಾನೆ ಅಂತ. ಆದರೆ ಇನ್ನೊಂದು ಸೈಡ್ ಏನಿದೆ? ದ್ವೇಷ ಇದೆ, ಒನಿ ದಿಕ್ತ. तो ಪುಣ್ಯದ ಇನ್ನೊಂದು ರೂಪ ಏನಿದೆ? ಪಾಪ ಇದೆ. ಅದಕ್ಕೆ ಟೋಡ್ರಮಲ್ಜಿ ಏನು ಹೇಳಿದ್ರು? ಪುಣ್ಯದ ಉದಯದಲ್ಲಿ ಮತ್ತಷ್ಟು ಪುರುಷಾರ್ಥ ಜಾಸ್ತಿ ಮಾಡು, ಶುದ್ಧೋಪಯೋಗ ಆಗುತ್ತೆ. तो
ಆ ದೃಷ್ಟಿಯಿಂದ ಈ ಅಸರ್ವ ಸಂವರಗಳು ಬಂತು, ಬಂಧ ಮೋಕ್ಷಗಳು ಬಂತು. ಇವೆಲ್ಲವುಗಳು ಬಂದು ಯಾಕೆ ಹೊರಟೋಯ್ತು ಅಂದರೆ ಯಾವುದೂ ಇಲ್ಲ, ಇದೆಲ್ಲ ಪರ್ಯಾಯಗಳಿದೆ, ಎಲ್ಲ पर्याय ಇದೆ. ಇದರ ಅರ್ಥ आचार्य क्या कहना चाहते हैं कि ये एक समय की है, आकर चली जाएगी. ಒಂದು ಸಮಯ ಇದರ ಕಾಲ ಇದೆ. ಮೋಕ್ಷ ಕೂಡ ಒಂದು ಸಮಯದ ಕಾಲ ಇದೆ. ಯಾವ ಸಮ್ಯಕ್ತ್ವದ ಪರ್ಯಾಯ ಇದೆ, ಅದು ಒಂದು ಸಮಯದ ಕಾಲ, ಒಂದು ಸಮಯದ ಪರ್ಯಾಯ ಇದೆ. ಹೇಗೇನೆ ಒಂದು ಸಮಯದ ಪರ್ಯಾಯ ಇರೋದ್ರಿಂದ ಇದು ಸ್ವತಂತ್ರ ಇದೆ. ಸೋಚೋ, ಒಂದು ವೇಳೆ ಪರ್ಯಾಯ ದ್ರವ್ಯದ ಅನುಸಾರವಾಗಿ ಪರಿಣಮನೆ ಆಗುತ್ತಾ ಇದ್ದಿದ್ದರೆ ಪರ್ಯಾಯ ಎಂದೋ ಶುದ್ಧ ಆಗಿಬಿಡ್ಬೇಕಿತ್ತು. ದ್ರವ್ಯ ಅಂತೂ ಅನಾದಿಯಿಂದ ಶುದ್ಧ ಇದೆ, ಪರ್ಯಾಯ ಯಾವತ್ತೂ ಶುದ್ಧ ಆಗಿಬಿಡ್ಬೇಕಿತ್ತು. ಯಾಕೆ ಶುದ್ಧ ಆಗ್ತಾ ಇಲ್ಲ? ಕಿ ದ್ರವ್ಯದ್ದೇ ಪರ್ಯಾಯ ಇದ್ರೂ ಪರ್ಯಾಯ ಸ್ವತಂತ್ರ ಇದೆ. ಯಾವ ಸಮಯದಲ್ಲಿ ಯಾವ ರೀತಿಯಾದ ಪರ್ಯಾಯ ಉತ್ಪತ್ತಿ ಆಗಬೇಕು ಅದು ಸ್ವತಂತ್ರ ಇದೆ. ಅದರಲ್ಲಿ ದ್ರವ್ಯದ ಕೈವಾಡನೂ ಇಲ್ಲ, ದ್ರವ್ಯ ಇದೆ ಅಷ್ಟೇ. ಜ್ಞಾನ ಪರ್ಯಾಯ ಅಥವಾ ದರ್ಶನ ಚಾರಿತ್ರ ಪರ್ಯಾಯ ಇದು ಸ್ವತಂತ್ರ ಇದೆ. ಅದಕ್ಕೆ ಏನು ಹೇಳಿದ್ರು ಕೊನೆಗೆ, ಕಿ ಟಂಕೋತ್ಕೀರ್ಣ ಮಹಿಮಾ, ಈ ಟಂಕೋತ್ಕೀರ್ಣವಾದ ಯಾವ ಸರ್ವವಿಶುದ್ಧ ಜ್ಞಾನ ಇದೆ, ಆ ಜ್ಞಾನ ಪುಂಜ ಇದೆ, ಅದು ಸ್ಫೂರ್ಜತಿ, ಅದು ಪ್ರಗಟ ಆಗುತ್ತೆ. ಪ್ರಗಟ ಆದಾಗ ಹೇಗಾಗುತ್ತೆ ಮುಂದಿನ ಶ್ಲೋಕ ಹೇಳ್ತಾರೆ. ಶ್ಲೋಕ 194. ಕರ್ತೃತ್ವಂ ನ ಸ್ವಭಾವೋಸ್ಯ ಚಿತೋ ವೇದಯಿತೃತ್ವವತ್ ಅಜ್ಞಾನಾದೇವ ಕರ್ತಾಯಂ ತದಭವಾದಕಾರಃ. ಏನು ಹೇಳ್ತಾರೀಗ? ಕಿ ಕರ್ತೃತ್ವಂ, ಇದೇನಿವನು ಕರ್ತೃತ್ವ ಇದೆ, ಇದು ಹೇಗಿದೆ? ಆಮೇಲೆ ಏನಿದೆ? ವೇದಯಿತೃತ್ವಂ. ವೇದಯಿತು ಅಂದರೆ ಭೋಕ್ತೃತ್ವ. ಒಂದು ಕಡೆ ಕರ್ತೃತ್ವ ಇದೆ, ಇನ್ನೊಂದು ಕಡೆ ಭೋಕ್ತೃತ್ವ ಇದೆ. ಇದು ಹೇಗಿದೆ ಅಂತ ಹೇಳಿದ್ರು, ಅಜ್ಞಾನಾತ್ ಏವ ಕರ್ತ, ಅಜ್ಞಾನಾದೇವ ಕರ್ತಾಯಂ, ಅಯಂ ಅಜ್ಞಾನಾತ್ ಏವ ಕರ್ತ. ಇದು ಈ ಶ್ಲೋಕದ ಸಾರ ಇದೆ. ಹೇಳ್ತಾರೆ, ಇವನು ಅನಾದಿಯಿಂದ ಕರ್ತ ಅಂತ ಹೇಳ್ತಾ ಇದ್ದಾನೆ, ಅಜ್ಞಾನಾತ್. ಜೈಸೆ ಕನಸಲ್ಲಿ ಯಾರಿಗೂ 4 ಜನ ಹಿಡ್ಕೊಂಡು ಹೊಡಿತಾ ಇದ್ದಾರೆ, ಇವನು ಒದ್ದಾಡ್ತಾ ಇದ್ದಾನೆ. ಇದು ವಸ್ತುಸ್ಥಿತಿ ಇದೆಯೇನು? ಐಸೆ ಆಚಾರ್ಯ कहते हैं ಇವನು ಅಜ್ಞಾನದಿಂದ ಇವನು ಕರ್ತ ಆಗಿದ್ದಾನೆ, ಆದರೆ ವಾಸ್ತವಿಕವಾಗಿ ಕರ್ತ ಇದ್ದಾನೇನು? ವಸ್ತು ಸ್ವಭಾವದಲ್ಲಂತೂ ಕರ್ತೃತ್ವ ಇಲ್ಲ. ದ್ರವ್ಯ ಇವನು ಹೇಳಿದ ತಕ್ಷಣ ಕರ್ತ ಆಗೋದಿಲ್ಲ. ನಾವು ಇಲ್ಲಿವರೆಗೆ ನಮ್ಗಳಿಗೆ ಎಷ್ಟು ವಯಸ್ಸಾಯಿತು, ಅಷ್ಟು ವಯಸ್ಸಲ್ಲಿ ಯಾವ ದ್ರವ್ಯದ ಕರ್ತ ಆಗ್ಲಿಕ್ಕೆ ಸಾಧ್ಯ ಆಗಿದೆ? ಕರ್ತ ಆಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಾವು ಬಾಲ್ಯದಿಂದ ಎಷ್ಟು ದೊಡ್ಡವರಾದವಲ್ಲ, ಪ್ರತಿದಿನ ಬೆಳೀತಾ ಇದ್ದೀವಲ್ಲ, ಯಾರು ಬೆಳೆಸ್ತಾ ಇದ್ದಾರೆ? ಆಹಾರ ನಾನು ಕೊಡ್ತಾ ಇದ್ದೇನೆ. ಇದೇನು ಬೆಳವಣಿಗೆ ಇದೆ, ಅನ್ಯ ಅನೇಕ ಪ್ರಕಾರದ ಕರ್ತೃತ್ವ ಇವನಿಗೆ ಅನ್ನಿಸ್ತಾ ಇದೆ ಕಿ ನಾನು ಬದಲಾಯಿಸ್ಬಿಡ್ತೀನಿ ಅಂತ. ಆಚಾರ್ಯ ಹೇಳ್ತಾರೆ, ಇದು ಇವನು ಕಲ್ಪನೆ ಇದೆ. ಕಲ್ಪನೆ ಬೇರೆ ಇದೆ, ವಸ್ತು ಸ್ವಭಾವ ಬೇರೆ ಇದೆ. ಕಲ್ಪನೆ ಅನಾದಿ ಕಾಲದ್ದಿದೆ. ಕಲ್ಪನೆಗೆ ಎಷ್ಟು ಬೆಲೆ ಇದೆ? ಸ್ವಪ್ನ ಕನಸು ಕಾಣಲಿಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ಪ್ರತಿದಿನ ಕೆಲವೊಬ್ಬರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಕನಸಲ್ಲೇ ಮಜಾ ಇದೆ ಅಂತ.
ಕೂತ್ಕೊಂಡು ಕನಸು ನೋಡ್ತಾ ಇರ್ತಾನೆ. ಹಗಲ್ಗನ್ಸು ಅಂತ ಹೇಳ್ತೀವಲ್ಲ. ಕ್ಯೂಂಕಿ ವಿಕಲ್ಪ ಮಾಡೋದರಲ್ಲಿ ಬಹಳಷ್ಟು ಆನಂದ ಬರುತ್ತೆ ಅವನಿಗೆ. क्या देखो महत्वपूर्ण बात क्या है इसमें कि ಎಷ್ಟು ಭೋಗ ಮಾಡೋದರಲ್ಲಿ ಇವನಿಗೆ ಆನಂದ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ವಿಕಲ್ಪ ಮಾಡೋದ್ರಲ್ಲಿ ಆನಂದ ಆಗುತ್ತೆ. ಸೋಚೋ, ಯಾಕಂದರೆ ಭೋಗಿಸುವ ಶಕ್ತಿ ಎಷ್ಟಿದೆ ಒಂದು ತುಂಬ ಕಡಿಮೆ ಇದೆ. ವಿಕಲ್ಪ ಮಾಡೋ ಶಕ್ತಿ ಎಷ್ಟಿದೆ? ಅಸೀಮಿತ ಇದೆ. ಅದಕ್ಕೆ ಅನಂತಾನುಬಂಧಿ ಅಂತಾರೆ. ಜैसे कृत कारित अनुमोदना है ना, तो कृत कारित अनुमोदना ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಪಾಪ ಯಾವುದರಿಂದ ಆಗುತ್ತೆ? ಕೃತ ಕಾರಿತ ಅನುಮೋದನ ಅಲ್ಲಿ ಹಾಗೆ ನೋಡಿದ್ರೆ ಕೃತ ಪಾಪ ಜಾಸ್ತಿ ಆಗಬೇಕಿತ್ತು. ಆದರೆ ಎಲ್ಲಕ್ಕಿಂತ ಜಾಸ್ತಿ ಪಾಪ ಯಾವುದ್ರಲ್ಲಾಗುತ್ತೆ? ಯಾವುದು ಇವನು ಮಾಡೇ ಇಲ್ಲ, ಯಾವ ಪಾಪ ಇವನು ಮಾಡೇ ಇಲ್ಲ, ಅದರಿಂದ ಎಲ್ಲಕ್ಕಿಂತ ಜಾಸ್ತಿ ಬಂದಾಗುತ್ತಾ ಇದೆ. ಯಾಕೆ? ಕಿ ಮಾಡೋ ಶಕ್ತಿ ಅಂತೂ ಕಡಿಮೆ ಇದೆ, ಅನುಮೋದನೆ ಮಾಡೋ ಶಕ್ತಿ ತುಂಬ ಜಾಸ್ತಿ ಇದೆ. ಅನುಮೋದನೆ ಮಾಡೋಕ್ಕೆ ಏನು ಮಾಡಬೇಕಾಗಿದೆ? ಸೋಷಿಯಲ್ ಮೀಡಿಯಲ್ಲಿ ಹೋಗಿ ಒಂದು ಲೈಕ್ ಕ್ಲಿಕ್ ಮಾಡಿದ್ರೆ ಸಾಕು, ಹೋಗ್ಯಾ ಅನುಮೋದನ. ಹೆಜ್ಜೆ ಹೆಜ್ಜೆಗೂ ಅನುಮೋದನೆ ಮಾಡ್ತಾನೆ ಅವನು. ತೋ ಶ್ರಾವಕ ಗೃಹಸ್ಥಾವಸ್ಥೆಯಲ್ಲಿ ಇದ್ದುಕೊಂಡೇನೆ ಯಾವ ಸಂಕಲ್ಪಿ ಹಿಂಸೆ ಇದೆಯಲ್ಲ, ಸಂಕಲ್ಪಿ ಹಿಂಸೆಯನ್ನೇ ಕೃತಕಾರಿತ ಅನುಮೋದನೆಯಿಂದ ತ್ಯಾಗ ಮಾಡಬೇಕಾದ್ರೆ ಬಹಳಷ್ಟು ಸಾವಧಾನತೆ ಬೇಕು. ಸಂಕಲ್ಪ ಹಿಂಸೆ, ಮುಂದಿನ ಹಿಂಸೆ ದೂರ. ತು ಅದಕ್ಕೇನು ಹೇಳ್ತಾರೆ? ಅಜ್ಞಾನದೇವ. ಇವನು ಕರ್ತ ಆಗಿದ್ದಾನೆ, ಆದರೆ ಎಲ್ಲಾಗಿದ್ದಾನೆ? ಎಲ್ಲ ಕಡೆ ಹೇಳ್ತಾರೆ ಕಿ ಇವನು ಕರ್ತ ಆಗಿದ್ದಾನೆ ಅಂತ, ಎಲ್ಲ ಕಡೆ ಹೇಳ್ತಾರೆ ಇವನು ಪಾಪ ಮಾಡಿದ್ದಾನೆ ಅಂತ, ಎಲ್ಲ ಕಡೆ ಹೇಳ್ತಾರೆ ಇವನು 8 ಕರ್ಮಗಳ ಬಂಧ ಮಾಡ್ಕೊಂಡಿದ್ದಾನೆ ಅಂತ. ಆದರೆ ಎಲ್ಲಾಗಿದೆ ಬಂಧ? ಎಲ್ಲಿದೆ ಈ ಅಷ್ಟು ಕರ್ಮಗಳು? ಎಲ್ಲಿದೆ ಈ ಮೋಹಕರ್ಮ? ಈ ಎಲ್ಲ ಕರ್ಮಗಳು ಇವನ ಕಲ್ಪನೆಯಲ್ಲಿದೆ. ಇತ್ನೀ ಬಾತ್. ಇದೆಲ್ಲ ಏನು ಸಂಸಾರ ಇದೆ, ಇದೆಲ್ಲ ಏನು ಇವನ ದೈಹಿಕ ಮಾನಸಿಕ ಚಟುವಟಿಕೆ ನಡೀತಾ ಇದೆ, ಇದೆಲ್ಲ ಇವನ ಕಲ್ಪನೆಯಲ್ಲಿದೆ. ಅದಕ್ಕೆ ಗ್ರಂಥದಲ್ಲಿ ಏನು ಶಬ್ದ ಇದೆ? ವಿಕಲ್ಪ. ಕಲ್ಪನಾ ವಿಕಲ್ಪದಲ್ಲಿ ವ್ಯತ್ಯಾಸ ಇಲ್ಲ. ಸತತವಾಗಿ ಯಾವ ವಿಕಲ್ಪಗಳು ಹುಟ್ಟುತ್ತಾ ಇದೆ ಅದು ಇವನು ಕಲ್ಪನೆ ತಾನೇ ಇದೆ, ಇನ್ನೇನಿದೆ? ಕಿ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ವಿಕಲ್ಪಗಳು ಬರ್ತಾ ಇದೆ ತಾನೆ. ಯಾಕೆ ಬರ್ತಾ ಇದೆ? ಇವತ್ತು ಬೆಳಿಗ್ಗೆ ಇಂದ ರಾತ್ರಿವರೆಗೆ ಸ್ವಲ್ಪ ಗಮನ ಕೊಟ್ಟು ವಿಚಾರ ಮಾಡಿದ್ರೆ ಏನೇನು ವಿಕಲ್ಪ ಬರ್ತಾ ಇದೆ. ಈ ವಿಕಲ್ಪಗಳಿಗೆ ಆಚಾರ್ಯರ ಅಜ್ಞಾನ ಅಂತ ಕರೀತಾ ಇದ್ದಾರೆ. ಈ ಅಜ್ಞಾನಕ್ಕೆ ಕರ್ತೃತ್ವ ಅಂತ ಕರೀತಾರೆ. ಈ ಕರ್ತೃತ್ವದಿಂದನೇ ಇವನು ತಲೆ ಮೇಲೆ ಭಾರ ಇದೆ. ಈ ಭಾರವನ್ನು ಇಳಿಸಿದ್ರೆ ಇವಾಗಲೇ ಇವನಿಗೆ ನಿರ್ವಿಕಲ್ಪ ದಶೆ ಪ್ರಕಟ ಆಗುತ್ತೆ. ಎಲ್ಲ ಭಾರ ಅಂತೂ ಕರ್ತೃತ್ವದ್ದಿದೆ. ಮತ್ತು ಕರ್ತೃತ್ವ ಎಲ್ಲಿದೆ? ದೈಹಿಕ ಕ್ರಿಯೆಯಲ್ಲಿ ಕರ್ತೃತ್ವ ಇಲ್ಲ. ನಾವು ಕರ್ತೃತ್ವ ದೇಹದಲ್ಲಿ ಹುಡುಕಕ್ಕೆ ಹೋಗ್ತೀವಿ. ನೈ ದೇಹದಲ್ಲಿ ಯಾವ ಕರ್ತೃತ್ವ ಇದೆ? ಊಟ ತಿಂಡಿ ಮಾಡಿದ್ರೆ ಇದಂತೂ ಸಂಯೋಗ ವಿಯೋಗದ ಕೆಲಸ ನಡೀತಾ ಇದೆ. ನಿಜವಾದ ಕರ್ತೃತ್ವ ಅಂತೂ ಇವನ ವಿಕಲ್ಪಗಳಲ್ಲಿದೆ. ಥೋಡಾ ಖೋಲ್ಕೆ ತೋ ದೇಖೋ, ಆ ವಿಕಲ್ಪಗಳಲ್ಲಿ ಏನೇನಿದೆ. ಆ ವಿಕಲ್ಪಗಳ ಪರಿಣಾಮವೇ ಕರ್ತೃತ್ವ ಇದೆ. ಆ ಭಾರ ಇಳಿತಾ ಇದ್ದಂತೆ ಸರ್ವ ವಿಶುದ್ಧ ಜ್ಞಾನ ಪ್ರಕಟ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ? ಅಜ್ಞಾನದೇವ ಕರ್ತ ಅಯಂ ತತ್ ಅಭಾವಾತ್, ಅದರ ಅಭಾವದಿಂದ ಏನಾಗುತ್ತೆ? ಅಕಾರಕ.
ಅದರ ಅಭಾವದಿಂದ ಅಕಾರಕ ಆಗ್ತಾನೆ, ಅಕರ್ತೃ ಆಗ್ತಾನೆ, ಕೃತಕೃತ್ಯ ಆಗ್ತಾನೆ. ಅದಕ್ಕೆ ಹೇಳಿದ್ರು ಸಮ್ಯಕ್ ದೃಷ್ಟಿಗೆ ಯಾವ ಕರ್ತವ್ಯನೂ ಇಲ್ಲ. ಯಾವ ಕರ್ತವ್ಯ ಇದೆ? ಯಾವ ವ್ಯಕ್ತಿ ಕರ್ತವ್ಯದಿಂದ ಪಾರಾಗ್ತಾನೆ ಅವನೇ ಸಮ್ಯಕ್ ದೃಷ್ಟಿ ಆಗ್ತಾನೆ. ಯಾರಿಗಿನ್ನೂ ಕರ್ತವ್ಯಗಳು ಉಳಿದಿದೆ ಅವನು ನಿರ್ಭರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದು ಬೇರೆ ವಿಷಯ ಇದೆ ಕಿ ಅವನು ಎಷ್ಟು ಮಾಡೋಕ್ಕಾಗುತ್ತೆ, ಅದು ತುಂಬ ದೂರ ಇದೆ. ಆದರೆ ಮನಸ್ಸಲ್ಲೇ ಮಣೆ ಹಾಕ್ಕೊಂಡು ಏನೇನು ನನ್ನ ಕರ್ತವ್ಯ ಇದೆ, ಏನು ಮಾಡೋಕ್ಕಾಗ್ತಿದೆ, ಏನು ಮಾಡೋಕ್ಕಾಗುತ್ತಾ ಇಲ್ಲ, ಇದರಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ಜೈಸೆ ರಾಯಣಸಾರದಲ್ಲಿ ಹೋದರೆ ಏನು ಹೇಳ್ತಾರೆ ಆಚಾರ್ಯರು, ಈ ಗೃಹಸ್ಥನ ಮೊದಲನೇ ಕರ್ತವ್ಯ ಇದೆ ಕಿ ಮೊದಲು ನಾನು ಗೃಹಸ್ಥ ಅನ್ನೋದನ್ನು ಬಿಡೋದು. ಗೃಹಸ್ಥ ನಿಜವಾದ ಗೃಹಸ್ಥ ಯಾವಾಗ ಆಗ್ತಾನೆ, ನಿಜವಾದ ಶ್ರಾವಕ ಯಾವಾಗ ಆಗ್ತಾನೆ ಕಿ ನಾನು ಗೃಹಸ್ಥ ಇದ್ದೀನಿ ಅನ್ನೋದು ಬಿಡಬೇಕಲ್ಲ. ನಾನು ಗೃಹಸ್ಥ ಇದ್ದೀನಿ ಅಂತಾನೆ ಇವನು ಅಂತ ಇದ್ದರೆ ಯಾವ್ಯಾವ ಗೃಹಸ್ಥದಲ್ಲಿ ಕೆಲಸ ಮಾಡಬೇಕು ಎಲ್ಲವನ್ನೂ ಮಾಡ್ತಾನೆ, ಎಲ್ಲನೂ ಅವನ ಕರ್ತವ್ಯ ಇದೆ. ಹಾಗಾದರೆ ಮುಕ್ತ ಹೇಗಾಗ್ತಾನೆ? ಇದೇನು ಗೃಹೀತ ಮಿಥ್ಯಾತ್ವ ಅಂತ ಹೇಳ್ತೀವಲ್ಲ, ಇದ್ಯಾಕೆ ಬಿಡೋಕ್ಕಾಗೋದಿಲ್ಲ ಇವನಿಗೆ? ಅಗ್ರಹೀತ ಮಿಥ್ಯಾತ್ವ ಅಂತೂ ವಿಕಲ್ಪದಲ್ಲಿದೆ, ಗ್ರಹೀತ ಮಿಥ್ಯಾತ್ವ ಇದೆ. ಇವನಿಗನ್ಸುತ್ತೆ ನಾನು ಗೃಹಸ್ಥ ಇದ್ದೀನಿ, ನನ್ನ ಕರ್ತವ್ಯ ಇದೆ, ನನ್ನ ಕರ್ತವ್ಯ ಇದೆ ಇದನ್ನು ಮಾಡೋದು. ಬರೋದಿಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಇದೆಲ್ಲ ಕರ್ತೃತ್ವ ಅಜ್ಞಾನದಲ್ಲಿದೆ. ಮತ್ತು ಇದೇ ಅಜ್ಞಾನ ಯಾವಾಗ ದ್ರವ್ಯವನ್ನು ಅಕರ್ತೃ ಅಭೋಕ್ತೃ ಅಂತ ನೋಡುತ್ತೆ ಆವಾಗ ಅದು ಅಕರ್ತೃ ಅಭೋಕ್ತೃ ಆಗಿಬಿಡುತ್ತೆ. ಪರ್ಯಾಯದ ಪರಿಣಾಮನೆ ಕೂಡ ಸ್ವತಂತ್ರ ಇದೆ, ನಾವೇನು ಮಾಡೋದಿಲ್ಲ ಇದನ್ನು. ಇದೇನು ಜ್ಞಾನ ಹುಟ್ಟುತ್ತಲ್ಲ ಶುದ್ಧ ಜ್ಞಾನ, ಈ ಶುದ್ಧ ಜ್ಞಾನವನ್ನು ತಿಳಿಯೋ ಪ್ರಯತ್ನ ಆದರೂ ಮಾಡಬೇಕಲ್ಲ. ಈಗ ನಾವು ಹೇಳ್ತೀವಲ್ಲ ಪರದ್ರವ್ಯದಲ್ಲಂತೂ ಏನೂ ಮಾಡೋಕ್ಕಾಗೋದಿಲ್ಲ, ಆದರೆ ನಮ್ಮ ಭಾವಗಳನ್ನು ನಾವು ಕಾಪಾಡ್ಕೋಬೇಕು ತಾನೆ, ಭಾವನೆಗಳ ವಿಶುದ್ಧಿ. ಇಲ್ಲಿಗೆ ಒಂದು ಹಂತ ಆಯಿತು. ಇದರ ಮೇಲಿನ ಹಂತಕ್ಕೆ ಹೋಗ್ತಾರೆ. ಇದರ ಮೇಲೆ ಭೇದ ವಿಜ್ಞಾನ ಏನು ಮಾಡಿಸ್ತಾರೆ ಕಿ ಪರಿಣಾಮಗಳ ಯಾವ ಸಂಭಾಳಿಸೋ ಕೆಲಸ ಮಾಡ್ತಾ ಇದೀಯ ನೀನು, ಇದಂತೂ ಕೆಳಗಿನ ದಶೆಯಲ್ಲಿ ಸರಿ ಇದೆ. ಆದರೆ ಮೇಲೆ ಬಂದ ಹಾಗೆ ನಿನ್ನ ಭಾವನೆಗಳನ್ನು ನೀನು ಬದಲಾಯಿಸೋದಾಗಲಿ ಸರಿ ಮಾಡೋದಾಗಲಿ ಇದರಿಂದ ಮತ್ತಷ್ಟು ಕಷಾಯ ಆಗುತ್ತೆ. ದ್ರವ್ಯ ಸಂಗ್ರಹಕ್ಕೆ ಹೋದರೆ ಧ್ಯಾನದ ಪ್ರಕರಣ ಇದೆಯಲ್ಲ, ಏನು ಹೇಳ್ತಾರೆ ಕಿ ಜೋ ನಿಶ್ಚಯ ಸಾಹು, ಅದರಲ್ಲೇನು ಬರುತ್ತೆ ಕಿ ಸಾಧು ಯಾವುದನ್ನು ಜ್ಞಾನದಲ್ಲಿ ತಿಳಿಬೇಕು ಕಿ ಏನು ಬೇಕಾದರೂ ತಿಳಿಬೋದು. ऐसा बोलते आचार्य, कुछ भी जानो तो ಏನು ಬೇಕಾದರೂ ತಿಳಿದ್ರೆ ರಾಗದ್ವೇಷ ಆಗೋದಿಲ್ವೇನೋ ಕಿ ನೈ ಪರಿಣಾಮಗಳನ್ನು ಸಂಭಾಳಿಸುವ ಕರ್ತೃತ್ವ ಇಲ್ಲ ಈಗ. ಯಾಕಂದರೆ ಪರಿಣಾಮಗಳನ್ನು ಸಂಭಾಳಿಸೋದೇ ಮತ್ತೊಂದು ದೊಡ್ಡ ಕಷಾಯ ಆಗಿಬಿಡುತ್ತೆ ಅವನಿಗೆ. ಆವಾಗೇನು ಮಾಡೋದು? ಹಾಗಾದರೆ ಪರಿಣಾಮಗಳು ಸಂಭಾಳಿಸೋದು ಹೇಗೆ? कैसे विकल्प कम हो, ಪರಿಣಾಮ ಶುದ್ಧ कैसे हो ಹೇಳ್ತಾರೆ. ಯಾವ ವ್ಯಕ್ತಿಗೆ ಯಾವ ಜೀವಕ್ಕೆ ಈ ಅಕರ್ತೃತ್ವ ಸ್ವಭಾವದ ನಿರ್ಣಯ ಆಗುತ್ತೆ, ತನ್ನನ್ನು ತಾನು ನಿರ್ಭಾರ ಅನುಭವ ಮಾಡ್ತಾನೆ, ಅವನ ಪರಿಣಾಮಗಳು ತನ್ನಿಂದ ತಾನೇ ವಿಶುದ್ಧ ಆಗುತ್ತೆ. ಅರ್ಥ ಆಗ್ತಿದೆ? ಜೈಸೆ ದಿನಪೂರ್ತಿ ಕೆಲಸ ಮಾಡಿ ಸಾಯಂಕಾಲ ರಾತ್ರಿ ನಾವು ಹೇಳ್ತೀವಿ ಈಗೆಲ್ಲ ಮುಗೀತು, ಆವಾಗ ಹೆಂಗನ್ಸುತ್ತೆ? ಆಚಾರ್ಯ ಹೇಳ್ತಾ ಇದ್ದಾರೆ ನೀನಂತೂ ಅನಾದಿ ಕಾಲದಿಂದನೇ ಅಕರ್ತೃ ಇದೆಯಾ.
ಕಾಮ್ ಥಾ ಕಬ್ ಜೋ ನಿಪ್ಟಾವೋಗೆ. ಕೆಲಸನೇ ಇರಲಿಲ್ವಲ್ಲ, ಕೆಲಸ ಮುಗಿಸೋ ವಿಷಯ ಎಲ್ಲಿಂದ ಬಂತು? ಯಾವ ಜೀವಕ್ಕೆ ಕೆಲಸನೇ ಇಲ್ಲ, ಅವನಿಗೆ ಮುಗಿಸೋ ಪ್ರಶ್ನೆನೇ ಇಲ್ಲ. ಅವನು ಎಷ್ಟು ನಿರ್ಭರ ಆಗ್ಬೋದು, ಅವನು ಎಷ್ಟು ನಿರ್ಭರ ಅನುಭವ ಮಾಡ್ಬೋದು. ಆ ನಿರ್ಭರತೆ ಯಾವಾಗ ಅನುಭವ ಆಗುತ್ತೆ ಆಗ ಹೇಳ್ತಾರೆ ಸ್ಫೂರ್ಜತಿ ಜ್ಞಾನಪುಂಜ. ಆವಾಗ ಸರ್ವ ವಿಶುದ್ಧ ಜ್ಞಾನ ಪ್ರಕಟ ಆಗುತ್ತೆ. ಆ ನಿರ್ಭರತೆಯ ಪ್ರತೀಕ ಇದೆ. ಟೀಕೆಯಲ್ಲಿ ಇನ್ನೇನು ಹೇಳ್ತಾರೆ ಆಚಾರ್ಯರು? ಕಿ ಒಂದು ಕಡೆಗೆ ಜೀವ ಇದೆ, ಇನ್ನೊಂದು ಕಡೆಗೆ ಅಜೀವ ಇದೆ. ಜೀವೋ ಹಿ ತಾವತ್ ಕ್ರಮ ನಿಯಮಿತ ಆತ್ಮ ಪರಿಣಾಮೈ ಉತ್ಪದ್ಯಮಾನೋ ಜೀವ ಏವ. ಇದರಿಂದನೇ ಕ್ರಮಬದ್ಧ ಪರ್ಯಾಯದ ಜನ್ಮ ಆಗುತ್ತೆ. ಇದೇ ಟೀಕೆಯಿಂದ ಏನು ಹೇಳ್ತಾರೆ? ತಾವತ್ ಏನು? ಕ್ರಮ ನಿಯಮಿತ. ಕ್ರಮ ನಿಯಮಿತ, ಕ್ರಮ ನಿಯಮಿತ ಅಂದರೆ ಕ್ರಮದಿಂದ ಒಂದೊಂದಾಗಿ ಬರುವಂಥದ್ದು. ಬಾಲ್ಯ ಆದಮೇಲೆ ಯುವಕ, ಯುವಕ ಆದಮೇಲೆ ವೃದ್ಧಾಪ್ಯ, ಕ್ರಮದಿಂದ ಬರುತ್ತೆ. ಯಾರು ತಗೊಂಬರ್ತಾರೆ? ಉದಾಹರಣೆ ಏನು ಕೊಟ್ಟರು? ಮುತ್ತಿನ ಹಾರ ಇದೆ, ಅಥವಾ ಜಪಮಾಲೆ ಇದೆ, ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಹಾಗೆ ದ್ರವ್ಯದಲ್ಲಿ ಪರ್ಯಾಯಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಯಾವ ಪರ್ಯಾಯವನ್ನು ಮಧ್ಯದಿಂದ ನೀನು ಕಿತ್ತಾಕೋಕ್ಕಾಗುತ್ತೆ? कि नहीं उत्कर्षण अपकर्षण तो हो जाएगा ना. ಅದು ಪರ್ಯಾಯನೇ ಇದೆ ತಾನೆ. ಕ್ರಮ ನಿಯಮಿತ ಪರ್ಯಾಯ ಇದೆ, ಒಂದಾದ್ಮೇಲೆ ಒಂದು ಪರ್ಯಾಯ ಬರ್ತಾ ಇದೆ. ಆ ಪರ್ಯಾಯದ ಕಾಲ ಎಷ್ಟು ಸೂಕ್ಷ್ಮ ಇದೆ ಅಂದರೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ದೊಡ್ಡದೇನಾದರೂ ಆದಾಗ ನಮಗೇನನ್ಸುತ್ತೆ, ಏನೋ ಆಯಿತು, ಅದೇ ಕಿಸಿಗೂ ಕಾರ್ಡಿಯಾಕ್ ಅರೆಸ್ಟ್ ಆಗೋಯ್ತು. ಏನನ್ಸುತ್ತೆ? ನಿನ್ನೆ ರಾತ್ರಿ ತನಕ ಚೆನ್ನಾಗಿದ್ರು. ನಮಗೆ ಗೊತ್ತಿಲ್ಲ, ಒಂದು ವರ್ಷದಿಂದ ನಡೀತಾ ಇದೆ ಇದು. ಬ್ಲಾಕ್ ಆಗೋಕ್ಕೆ ಎಷ್ಟು ವರ್ಷಗಳಿಂದ ತಯಾರಿ ನಡೀತಾ ಇದೆ, ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಾವೇನನ್ಬಿಟ್ವಿ, ಅಚಾನಕ್ ಆಗ್ಬಿಡ್ತು. ಹೀಗೆ ಪರ್ಯಾಯದ ಪರಿಣಾಮನೇ ಅಷ್ಟು ಸೂಕ್ಷ್ಮ ಇದೆ. ಅದಿದೆಯಲ್ಲ ಕಥೆ, ಪಾರಿವಾಳ ಬಂತು, ಪಾರಿವಾಳ ತುಂಬ ಬೇಸರ ಮಾಡ್ಕೊಂಡು ಕೂತಿತ್ತು. ನಾರದ ಬಂದ, ಏನಾಯಿತು? ಈಗ ಆ ಕಡೆಯಿಂದ ಎಮ್ಮೆ ಮೇಲೆ ಕೂತ್ಕೊಂಡು ಬಂದಿದ್ದ. ಯಾರು? ಯಾವ ಬಂದಿದ್ದ, ನನ್ನನ್ನು ದುರ್ಗುಟ್ಕೊಂಡು ನೋಡ್ಕೊಂಡು ಹೋದ. ನಂಗೆ ತುಂಬ ಭಯ ಆಗ್ತಾ ಇದೆ. ಇವನೇನು ಮಾಡ್ತಾನೆ, ನಾರದ ಹೋಗಿ ಹಿಮಾಲಯದಲ್ಲಿ ಇಟ್ಟು ಬರ್ತಾನೆ ಗುಹೆಯಲ್ಲಿ. ಮತ್ತು ಯಮನ ಬಂದು ಕೇಳ್ತಾನೆ. ಯಮ ಏನು ಹೇಳ್ತಾನೆ? ಯಾಕಪ್ಪ ಆ ಪಾರಿವಾಳ ನಿಂಗೆ ದುರ್ಗುಂಡು ನೋಡ್ಕೊಂಡು ಹೋದಿಯಂತೆ, ಯಾಕೆ ಹಿಂಗೆ ಮಾಡಿದೆ? ಯಮ ಹೇಳ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಿಮಾಲಯಕ್ಕೆ ಹೋಗಿ ಕರ್ಕೊಂಬರೋದಿದೆ ಇದನ್ನು, ಆದರೆ ಇದಿನ್ನೂ ಇಲ್ಲೇ ಕೂತಿದೆ, ಅಲ್ಲಿ ತನಕ ಹೆಂಗೆ ಹೋಗುತ್ತಿದ್ದು ಕೇಳಿದಾಗ. ಅಂದರೆ ಪರ್ಯಾಯಗಳ ಯಾವ ಪರಿಣಾಮನೇ ಇದೆ ಅದು ಕ್ರಮ ನಿಯಮಿತ ಇದೆ. ಯಾವ ನಿಯಮದಿಂದ ಪರ್ಯಾಯಗಳು ಬರೋದಿದೆ ಅದು ಬಂದೇ ಬರುತ್ತೆ. ಪ್ರತಿಯೊಂದು ಪರ್ಯಾಯದ ತನ್ನದೇ ಆದ ದ್ರವ್ಯ ಕ್ಷೇತ್ರ ಕಾಲ ಭಾವ ಇದೆ. ಆವಾಗಲೇ ಅದು ಉತ್ಪತ್ತಿ ಆಗುತ್ತೆ, ಆವಾಗಲೇ ಅದು ವ್ಯಯ ಆಗುತ್ತೆ. ದೇಹದ ಒಂದೊಂದು ಪರಮಾಣು ನಮ್ಮದು, ಹಲ್ಲು, ಕಿವಿ, ಮೂಗು, ಕೂದಲು, ಬಾಯಿ ಎಲ್ಲ ಯಾವಾಗ ಯಾವ್ಯಾವ ಪರಿಣಾಮನೇ ಆಗಬೇಕಿದೆ ಅದಾಗುತ್ತೆ. ಅದಕ್ಕೆ ಹೇಳ್ತಾರೆ ಜೀವೋ ಹಿ ತಾವತ್ ಕ್ರಮ ನಿಯಮಿತ ಆತ್ಮ ಪರಿಣಾಮೈ ಉತ್ಪದ್ಯಮಾನು. ಈ ಆತ್ಮನಲ್ಲೇ ಈ ಕ್ರಮನಿಯತ ಪರ್ಯಾಯಗಳು ಉತ್ಪತ್ತಿ ಆಗುತ್ತಾ ಇದೆ. ಮತ್ತಿಷ್ಟೆಲ್ಲ ಉತ್ಪತ್ತಿ ಆದರೂ ಜೀವ ಏವ ನ ಅಜೀವ, ಅವನು ಅಜೀವ ಆಗೋದಿಲ್ಲ. ಅಂದರೆ
ಜೀವದಲ್ಲೇ ಇಷ್ಟೆಲ್ಲ ಪರ್ಯಾಯಗಳು ಪ್ರಕಟ ಆಗುತ್ತಾ ಇದ್ರು ಅವನು ಅಜೀವ ಆಗೋದಿಲ್ಲ, ಜೀವನೇ ಇರ್ತಾನೆ. ಕರ್ತ ಆಗೋದಿಲ್ಲ, ಭೋಕ್ತ ಆಗೋದಿಲ್ಲ. ಇದರ ಅರ್ಥ ಅವನಿಗೆ ಸ್ತ್ರೀ ದೇಹ ಸಿಗಲಿ, ಪುರುಷ ಸಿಗಲಿ, ತಿರ್ಯಂಚ ಸಿಗಲಿ, ನರಕಕ್ಕೆ ಹೋಗಲಿ, ಇದೇನೇ ಸಿಕ್ಕರೂ ಅವನು ಕರ್ತ ಭೋಕ್ತ ಆಗೋದಿಲ್ಲ. ಅವನು ನರಕಕ್ಕೆ ಹೋದ್ರೂ ಕರ್ತ ಆಗೋದಿಲ್ಲ, ನಿಗೋದಕ್ಕೆ ಹೋದ್ರೂ ಕರ್ತ ಆಗೋದಿಲ್ಲ. ಕರ್ತ ತೋ ಹೋತಾನೆ, ಭೋಕ್ತ ಅಂತೂ ಆಗೋದಿಲ್ಲ. ಮತ್ತೇನಾಗಿರ್ತಾನೆ? ಕಿ ಜೀವ ಏವ, ಜೀವ ಜೀವ ಆಗಿರ್ತಾನೆ, ಅಜೀವ नहीं होता वो. ಜೈಸೆ ಇದೇನು ದ್ರವ್ಯಗುಣ ಪರ್ಯಾಯಗಳಿದೆ, ಈ ಪರ್ಯಾಯದಲ್ಲಿ ಜೀವ ತಾದಾತ್ಮ್ಯ ಇದೆ, ತು ಜೀವನೇ ಇದೆ. ಒಂದು ವೇಳೆ ಈ ಪರ್ಯಾಯಗಳಲ್ಲಿ ಅಜೀವದ ಕೈವಾಡ ಇದ್ದಿದ್ದರೆ ತು ಪರ್ಯಾಯ ಅಜೀವ ಆಗ್ಬಿಡ್ತಿತ್ತು. ಜೈಸೆ ಶರೀರದ ಪರಿಣಮನೆಯಲ್ಲಿ ಜೀವದ ಕೈವಾಡ ಇದ್ದರೆ, ಅಥವಾ ಜೀವದ ಪರಿಣಮನೆಯಲ್ಲಿ ಶರೀರದ ಕೈವಾಡ ಇದ್ದರೆ ಆವಾಗ ಜೀವ ಅಜೀವ ಆಗ್ಬಿಡೋದು. ಆದರೆ ಹಂಗಾಗೋದಿಲ್ಲ. ಅದಕ್ಕೆ ಉಲ್ಟಾನೂ ಹೇಳಿದ್ರು ಕಿ ಏವಂ ಹಿ ಅಜೀವೋಪಿ ಸ್ವಪರಿಣಾಮೈ ಸಹ ಉತ್ಪದ್ಯಮಾನೋ ಏವಂ ಅಜೀವೋಪಿ ಕ್ರಮನಿಯಮಿತಾತ್ಮ ಪರಿಣಾಮೈರುತ್ಪದ್ಯಮಾನೋ ಅಜೀವ ಏವ ನ ಜೀವ. ಅದು ಅಜೀವನ ಇದೆ, ಅದು ಜೀವ ಆಗೋದಿಲ್ಲ. ಉದಾಹರಣೆ ಏನು ಕೊಟ್ಟರು? ಕಿ ಯಾವ ರೀತಿ ಕಂಕಣಾದಿ ಪರಿಣಾಮೈ ಕಾಂಚನವತ್. ಇದು ಉದಾಹರಣೆ ಕೊಟ್ರಲ್ಲ, ಕಿ ಕಂಕಣಾದಿ ಯಾವ ಪರ್ಯಾಯಗಳಿದೆ, ಆ ಪರ್ಯಾಯಗಳ ರೀತಿಯಲ್ಲಿ ಕಿ ದ್ರವ್ಯ ಇದೆ, ಪರ್ಯಾಯ ಇದೆ, ಎರಡೂ ಒಂದಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳುತ್ತಾರೆ. ಇನ್ನು ಮುಂದೆ ಯಾವ ಈ ಅಕರ್ತೃತ್ವ ಅಭೋಕ್ತೃತ್ವದ ಚರ್ಚೆ ಬರುತ್ತೆ, ಅದರಲ್ಲಿ ಇನ್ನು ಮುಂದೆ ಏನು ಹೇಳ್ತಾರೆ? ಕಿ ಕರ್ತ ಅಂತೂ ಇಲ್ಲವೇ ಇಲ್ಲ, ಅನ್ಯ ದ್ರವ್ಯಗಳ ಕರ್ತಾನೂ ಇಲ್ಲ, ಸ್ವದ್ರವ್ಯಗಳ ಕರ್ತಾನೂ ಇಲ್ಲ. ಆದರೆ ಜ್ಞಾತಾದೃಷ್ಟಾದರೂ ಇದಾನೋ ಇಲ್ವೋ, ಅವುಗಳನ್ನು ತಿಳಿಯುವಂಥವನಿದಾನೋ ಇಲ್ವೋ, ಮುಂದೆ ಅದನ್ನು ನಿಷೇಧ ಮಾಡ್ತಾರೆ. ಏ ಕುछ जानता भी नहीं है.